ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಐತಿಹಾಸಿಕ ಸುಕ್ಷೇತ್ರ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ದೇವಾಲಯದಲ್ಲಿ ನಡೆದ ದೇವರ ಬೆಳ್ಳಿ ಮುಖವಾಡದ ಪ್ರತಿಮೆ ಕಳ್ಳತನ ರಾಜ್ಯ ಮಟ್ಟದಲ್ಲಿ ತೀವ್ರ ಸಂಚಲನ ಮೂಡಿಸಿತ್ತು. ಲಕ್ಷಾಂತರ ಭಕ್ತರ ಆರಾಧ್ಯ ದೈವದ ಬೆಳ್ಳಿ ಕವಚ ಕಳುವಾಗಿದ್ದು ಭಕ್ತರ ಭಾವನೆಗಳಿಗೆ ದೊಡ್ಡ ಆಘಾತವನ್ನೇ ತಂದಿತ್ತು. ಯಾವುದೇ ಸುಳಿವು ಇಲ್ಲದೆ ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದ್ದ ಈ ರೋಚಕ ಪ್ರಕರಣವನ್ನ ಮುದ್ದೇಬಿಹಾಳ ಪೊಲೀಸರು ಚಾಣಾಕ್ಷತನದಿಂದ ಹೇಗೆ ಭೇದಿಸಿದರು ಎಂಬ ಸಮಗ್ರ ವರದಿ ಇಲ್ಲಿದೆ. ಭಕ್ತಿ ಸಮರ್ಪಣೆ ಮತ್ತು ಕಳ್ಳರ ಕಣ್ಣು. ಮಾಜಿ ಶಾಸಕ ಹಾಗೂ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಸ್ ಪಾಟೀಲ್ ನರಹಳ್ಳಿಯವರು 2016ರಲ್ಲಿ ತಮ್ಮ 47ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹರಕೆಯ ರೂಪದಲ್ಲಿ ಒಟ್ಟು 55 ಕೆಜಿ ತೂಕದ 2 ಬೆಳ್ಳಿಯ ಪ್ರತಿಮೆಗಳನ್ನು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಸಮಕ್ಷಮದಲ್ಲಿ ದೇವಾಲಯಕ್ಕೆ ಸಮರ್ಪಿಸಿದ್ದರು. ಅವುಗಳಲ್ಲಿ ಶ್ರೀ ಪವಾಡ ಬಸವೇಶ್ವರ ಕರ್ತುಗದ್ದುಗೆಯ ಮೇಲೆ ಪೂಜಿಸಲ್ಪಡುತ್ತಿದ್ದ ಬೆಳ್ಳಿ ಮುಖ ಕವಚ ಅಂದಾಜು 32 ಕೆಜಿ ತೂಕದ್ದಾಗಿತ್ತು. ಅಪಾರ ಭಕ್ತ ಸಮೂಹವನ್ನು ಹೊಂದಿರುವ ಈ ದೇವರ ಮೇಲೆ ಕಣ್ಣು ಹಾಕಿದ್ದ ಅಂತಾರಾಜ್ಯ ಕಳ್ಳರು ಇದನ್ನು ಕದಿಯಲು ತಮ್ಮದೇ ಆದ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿದ್ದರು. ಮಾಸ್ಟರ್ ಮೈಂಡ್ A1 ಆರೋಪಿ ಸುರೇಶ್ ಕುಮಾರ್ ಸೋನಿ. ಈ ಕೃತ್ಯದ ಪ್ರಮುಖ ರೂವಾರಿ ಸುರೇಶ್ ಕುಮಾರ್ ಸೋನಿ. ಈತ ಮುಂಚೆ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡಿದ್ದರಿಂದ ಚಿನ್ನ ಬೆಳ್ಳಿಯನ್ನು ಕರಗಿಸುವ ಕರಕುಶಲತೆಯನ್ನು ಚೆನ್ನಾಗಿ ತಿಳಿದುಕೊಂಡಿದ್ದ. ಈತನ ಮೇಲೆ ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ಈಗಾಗಲೇ ಹಲವು ದರೋಡೆ ಪ್ರಕರಣಗಳು ದಾಖಲಾಗಿದ್ದವು. ಚಿತ್ರದುರ್ಗದಲ್ಲಿರುವ ತನ್ನ ಸಂಬಂಧಿಕರ ಮನೆಗೆ ಬಂದು ಹೋಗುತ್ತಿದ್ದ ಈ ಕದೀಮ ಈ ಭಾಗದಲ್ಲಿ ದೊಡ್ಡ ದೇವರ ಪ್ರತಿಮೆಯನ್ನ ದರೋಡೆ ಮಾಡಲು ಸಂಚು ಹೂಡಿದ್ದನು. ಒಂದು ಮೂಲದ ಪ್ರಕಾರ ಮೊದಲು ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಬೆಳ್ಳಿ ಪ್ರತಿಮೆ ಕಳ್ಳತನ ಮಾಡಲು ಹೊಂಚು ಹಾಕಿದ್ದ. ಆದರೆ ಅಲ್ಲಿನ ಬಿಗಿ ಭದ್ರತೆ ಹಾಗೂ ಗರ್ಭಗುಡಿಯ ವಿನ್ಯಾಸದಿಂದ ಅದು ಸಾಧ್ಯವಾಗಲಿಲ್ಲ. ಇದೇ ಸಂದರ್ಭದಲ್ಲಿ ಆತನ ಕಣ್ಣಿಗೆ ಬಿದ್ದಿದ್ದೇ ಬಸರಕೋಡದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನ. ಉತ್ತರ ಕರ್ನಾಟಕದ ಯಾವುದೋ ಒಂದು ಡಾಬಾದಲ್ಲಿ ಊಟಕ್ಕೆ ಕುಳಿತಿದ್ದಾಗ ಅಲ್ಲಿ ಬಸರಕೋಡದ ಪವಾಡ ಬಸವೇಶ್ವರರ ಬೆಳ್ಳಿ ಪ್ರತಿಮೆಯ ಫೋಟೋವನ್ನು ಈತ ಗಮನಿಸಿದ್ದಾನೆ. ಆ ಬಗ್ಗೆ ಡಾಬಾದವರನ್ನು ವಿಚಾರಿಸಿದಾಗ ಇದು ನಮ್ಮ ಮನೆಯ ದೇವರು ಬಸರಕೋಡದಲ್ಲಿದೆ ಎಂದು ಹೇಳಿದಾಗ ಈತನಿಗೆ ಮಾಹಿತಿ ಸಿಕ್ಕಿತು. ಅಂದಿನಿಂದ ಈ ಕದೀಮನ ಕಾಕದೃಷ್ಟಿ ಬಸರಕೋಡದ ಮೇಲೆ ಬಿತ್ತು. ನೇರವಾಗಿ ದೇವಾಲಯಕ್ಕೆ ಭೇಟಿ ನೀಡಿದ್ದ ಸುರೇಶ್ ಕುಮಾರ್ ಸೋನಿ ಊರಾಚೆ ಇರುವ ವಿಶಾಲವಾದ ದೇವಾಲಯ ರಾತ್ರಿ ವೇಳೆ ಇರುವ ಭದ್ರತೆಯ ಕೊರತೆಯನ್ನು ಗಮನಿಸಿ ಸುಲಭವಾಗಿ ಕೈಚಳಕ ತೋರಿಸಬಹುದು ಎಂದು ಪಕ್ಕಾ ಪ್ಲಾನ್ ಮಾಡಿದ್ದ. ಅಪರಾಧಕ್ಕೆ ಬಲಗೈಯಾದ ಗುಜರಾತ್ ಮೂಲದ ನೆಟ್ ಸಹೋದರರು. ಬಸವೇಶ್ವರ ಪ್ರತಿಮೆ ಕಳ್ಳತನ ಮಾಡಲು ಗುಜರಾತ್ನ ಅಂಬಾಜಿ ಕಂಬಾರಿಯಾ ಗ್ರಾಮದ ಬುಡಕಟ್ಟು ಜನಾಂಗದ ನೆಟ್ ಪರಿವಾರದ 2 ಸಹೋದರರನ್ನ ಈತ ಆಯ್ಕೆ ಮಾಡಿಕೊಂಡನು. 35 ವಯಸ್ಸಿನ ಬ್ರಹ್ಮರ್ ಟೋಫಿಯಾ ನೆಟ್, 33 ವಯಸ್ಸಿನ ಇಂದ್ರಜಿತ್ ನೆಟ್. ಹಣದ ಆಮಿಷವನ್ನು ಒಡ್ಡಿ ಈ 2 ಕದೀಮರನ್ನ ಜೂನ್ ತಿಂಗಳಲ್ಲಿಯೇ ಕಾರಿನಲ್ಲಿ ಬಸರಕೋಡಕ್ಕೆ ಕರೆತಂದಿದ್ದ ಸುರೇಶ್ ಕುಮಾರ್ ದೇವಾಲಯದ ಒಳ ಹೊರಗಿನ ವಾತಾವರಣವನ್ನು ತೋರಿಸಿ ರೆಕ್ಕೆ ನಡೆಸಿದ್ದನು. ಅಂತಿಮವಾಗಿ ಕಳ್ಳತನಕ್ಕೆ ಜುಲೈ 5ರ ರಾತ್ರಿ ಮುಹೂರ್ತವಾಗಿ ನಿಗದಿಪಡಿಸಲಾಯಿತು. ಕಳ್ಳತನದ ರೋಚಕ ರಾತ್ರಿ ಜುಲೈ 5. ಯೋಜನೆಯಂತೆ ಜುಲೈ 5ರ ರಾತ್ರಿ 11 ಗಂಟೆಗೆ 3 ಕಳ್ಳರು ಮುದ್ದೇಬಿಹಾಳ ತಾಲೂಕಿನ ಬಸರಕೋಡಕ್ಕೆ ಬಂದರು. ದೇವಾಲಯಕ್ಕೆ ಹೊಂದಿಕೊಂಡಂತೆ ಇರುವ ಶಾಲಾ ಆವರಣದಲ್ಲಿ ಅಂದು ಯಾರದ್ದೋ ಹುಟ್ಟುಹಬ್ಬವಿದ್ದು ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದರು. ಇದನ್ನು ದೂರದಲ್ಲಿ ನಿಂತು ಗಮನಿಸಿದ ಕಳ್ಳರು ಸಡಗರ ಮುಗಿಯುವವರೆಗೆ ಕಾಯಲು ನಿರ್ಧರಿಸಿದರು. ಪ್ಲಾನ್ ಎ ಮತ್ತು ಪ್ಲಾನ್ ಬಿ.
ಪ್ರಮುಖ ಆರೋಪಿ ಸುರೇಶ್ ತನ್ನ ಕೆಂಪು ಬಣ್ಣದ ಕಾರಿನಲ್ಲಿ ಆ ಇಬ್ಬರು ಕಳ್ಳರನ್ನ ರೂಡಿಗೆಯ ಬಳಿ ಬಿಟ್ಟು ತಾನು ಬಸರ್ಕೋಡದ ಊರಾಚೆ ಇರುವ ಕೆಇಬಿ ಕಚೇರಿ ಬಳಿ ಬರುವುದಾಗಿ ಹೇಳಿದ್ದ. ಪ್ಲಾನ್ ಪ್ರಕಾರ ನೆಟ್ ಸಹೋದರರು ಕಳ್ಳತನ ಮುಗಿಸಿ ಬೆಳ್ಳಿ ಪ್ರತಿಮೆಯೊಂದಿಗೆ ರಾತ್ರಿ 3 ಗಂಟೆಗೆ ಅದೇ ನಿರ್ದಿಷ್ಟ ಜಾಗಕ್ಕೆ ಬರಬೇಕು. ತಾನು ಕಾರಿನೊಂದಿಗೆ ಬಂದು ಪಿಕ್ ಮಾಡುವುದಾಗಿ ತಿಳಿಸಿದ್ದ. ದೇವಾಲಯ ಪ್ರವೇಶ. ರೂಡ್ಗಿಯಿಂದ ನಡೆದುಕೊಂಡು ಬಂದ ಇಬ್ಬರು ಕದೀಮರು ಯುವಕರ ಸಂಭ್ರಮ ಮುಗಿದು ಎಲ್ಲರೂ ತೆರಳಿದ ಬಳಿಕ ಮಧ್ಯರಾತ್ರಿ 1:30 ಸುಮಾರಿಗೆ ಶಾಲೆಯ ಆವರಣದ ತೆಂಗಿನ ಮರಗಳಿರುವ ಜಾಗದ ಮೂಲಕ ದೇವಾಲಯದೊಳಗೆ ನುಗ್ಗಿದರು. ಕಬ್ಬಿನ ಸರಳು ಮುರಿದು ಗರ್ಭಗುಡಿ ಪ್ರವೇಶ. ದೇವಾಲಯದಲ್ಲಿ ಸಾಧುಗಳು ಗಾಢ ನಿದ್ರೆಯಲ್ಲಿದ್ದರು. ಮುಂಚಿತವಾಗಿ ತಂದಿದ್ದ ರಾಡ್ಗಳ ಸಹಾಯದಿಂದ ಕಳ್ಳರು ಮೊದಲು ದೇವಾಲಯದ ಹೊರಗಿನ ಕಬ್ಬಿಣದ ಸರಳನ್ನ ಸುಲಭವಾಗಿ ಕತ್ತರಿಸಿದರು. ಶಬ್ದ ಬಾರದಂತೆ ಬಟ್ಟೆಗಳನ್ನು ಬಳಸಿ ಬಾಗಿಲ ಚಾವಿಯನ್ನ ಮುರಿದು ಬಳಿಕ ಗರ್ಭಗುಡಿಯ ಬೀಗ ಒಡೆದು ಕರ್ತು ಗದ್ದಿಗೆಯ ಮೇಲಿದ್ದ ಬೃಹತ್ ಬೆಳ್ಳಿ ಪ್ರತಿಮೆಯನ್ನ ಎತ್ತಿಕೊಂಡರು. ಅಪಾಯದ ಗಂಟೆ. ಪ್ರತಿಮೆಯನ್ನ ಎತ್ತುವಾಗ ಅದರ ಕೊರಳಲ್ಲಿ ಹಾಕಿದ್ದ ಗುಂಡು ಗಡಿಗೆಯ ಬೆಳ್ಳಿಯ ಲಿಂಗವು ಶಬ್ದ ಮಾಡಲು ಆರಂಭಿಸಿತು. ಈ ಸದ್ದಿಗೆ ಯಾರಾದರೂ ಎಚ್ಚರವಾದರೆ ಎಂಬ ಆತಂಕದಿಂದ ಅದನ್ನ ಅಲ್ಲೇ ಕತ್ತರಿಸಿ ಬಿಸಾಡಿದರು. ಪೂರ್ವ ನಿಗದಿತ ಸ್ಥಳ ಕೆಇಬಿ ಬಳಿ ಸಮಯಕ್ಕಿಂತ ಅರ್ಧ ಗಂಟೆ ಮುಂಚಿತವಾಗಿ ಬಂದು ನಿಂತ ಇಬ್ಬರು ಕಳ್ಳರನ್ನ ಸುರೇಶ್ ಕುಮಾರ್ ತನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಬೆಳ್ಳಿ ಪ್ರತಿಮೆಯೊಂದಿಗೆ ಅಲ್ಲಿಂದ ಪರಾರಿಯಾದನು. ಸಿಕ್ಕಿ ಬೀಳದಿರಲು ಅವರು ಹೈವೇ ಮಾರ್ಗವನ್ನ ಸಂಪೂರ್ಣವಾಗಿ ಹೊರತುಪಡಿಸಿ ಗ್ರಾಮಾಂತರ ಪ್ರದೇಶದ ರಸ್ತೆಗಳನ್ನೇ ಸಾಗಾಣಿಕೆಗೆ ಆಯ್ಕೆ ಮಾಡಿಕೊಂಡಿದ್ದರು. ಪವಾಡ ಮುತ್ಯವಿಲ್ಲದ ಗರ್ಭಗುಡಿ, ಬೆಚ್ಚಿ ಬಿದ್ದ ಭಕ್ತ ಸಮೂಹ. ಜುಲೈ 6ರ ಬೆಳಗ್ಗೆ ಎಂದಿನಂತೆ ಪೂಜೆ ಮಾಡಲು ಬಂದ ಅರ್ಚಕರಿಗೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ಪ್ರತಿಮೆ ನಾಪತ್ತೆಯಾಗಿರುವುದು ಕಂಡುಬಂತು. ಈ ಸುದ್ದಿ ಕ್ಷಣಾರ್ಧದಲ್ಲೇ ಕಾಡ್ಗಿಚ್ಚಿನಂತೆ ಹಬ್ಬಿ ಭಕ್ತರನ್ನ ತೀವ್ರ ಆಗತ್ಯಕ್ಕೆ ಈಡು ಮಾಡಿತು. ಸಾವಿರಾರು ಭಕ್ತರು ದೇವಾಲಯದ ಮುಂದೆ ಜಮಾಯಿಸಿ ಕಣ್ಣೀರಿಟ್ಟರು. ಪ್ರಕರಣದ ಗಂಭೀರತೆಯನ್ನ ಅರಿತು ಶಾಸಕ ಅಪ್ಪಾಜಿ ನಾಡಗೌಡರು, ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿಯವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆಡಳಿತ ಮಂಡಳಿಯಿಂದ ಪೊಲೀಸ್ ಠಾಣೆಗೆ ದೂರು ದಾಖಲಾಯಿತು. ಬೆರಳಚ್ಚು ತಜ್ಞರು ಶ್ವಾನದಳ ಸ್ಥಳಕ್ಕೆ ಆಗಮಿಸಿ ತನಿಖೆ ತೀವ್ರಗೊಳಿಸಿದವು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನೆಂಬರ್ಗಿ ಹಾಗೂ ಬೆಳಗಾವಿ ಐಜಿಪಿ ಸಂದೀಪ್ ಪಾಟೀಲ್ ಸ್ಥಳಕ್ಕೆ ಭೇಟಿ ನೀಡಿ ಕಳ್ಳರನ್ನ ಆದಷ್ಟು ಶೀಘ್ರವಾಗಿ ಬಂಧಿಸುವುದಾಗಿ ಭಕ್ತರಿಗೆ ಭರವಸೆಯನ್ನ ನೀಡಿದರು. ಪೊಲೀಸರ ವಿಶೇಷ ತಂಡಗಳು ಈ ಚಾಲೆಂಜಿಂಗ್ ಪ್ರಕರಣವನ್ನು ಯಾವ ರೀತಿ ಚಾಣಾಕ್ಷತನದಿಂದ ಭೇದಿಸಿ ಗುಜರಾತ್ವರೆಗೆ ತೆರಳಿ ಕಳ್ಳರನ್ನ ಹೆಡೆಮುರಿ ಕಟ್ಟಿದವು ಎಂಬುದರ ರೋಚಕ ವಿವರಗಳು ಭಾಗ 2ರಲ್ಲಿ ಮುಂದುವರಿಯಲಿದೆ. ನಯನ ಭಾರ್ಗವ ಡಿಜಿಟಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.